ವಿದ್ಯಾರ್ಥಿಗಳೇ, ಈಗಾಗಲೇ ತಾವುಗಳು 8ನೇ ತರಗತಿಯಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾನು ಹೇಳಿದೆ ಈ ಅಷ್ಟಾಂಗ ಯೋಗಗಳು ತಿಳ್ಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಯೋಗ ಅಂತ ಯೋಗಾಸನ ಇದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೂ ಪೂರ್ವದಲ್ಲಿ ಯೋಗಾಸನದ ಅಥವಾ ಯೋಗದ ಪಿತಾಮಹ ಯಾರು? ಯೋಗದ ಪಿತಾಮಹ ಯಾರು? ಪತಂಜಲಿ ಮುನಿಗಳು ಅಥವಾ ಪತಂಜಲಿ ಮಹರ್ಷಿಗಳು ಅಂತ ಕರೀತಾರೆ. ಇವರು ಭಾರತದ ಪ್ರಾಚೀನ ಕಾಲದ ಒಬ್ಬ ಶ್ರೇಷ್ಠ ಮುನಿಗಳು ಅಥವಾ ಆಧ್ಯಾತ್ಮಿಕ ಚಿಂತಕರು ಪ್ರಾಚೀನ ಭಾರತದಲ್ಲಿ. ಇವತ್ತು ಯೋಗ ಅಂತಕ್ಕಂಥದ್ದು ಇಡೀ ಪ್ರಪಂಚದಾದ್ಯಂತ ಏನಾಗಿದೆ ಇವತ್ತು ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೀತಾರೆ. ಯಾಕೆ ಪಡೀತಾ ಇದೆ? ಯೋಗವನ್ನ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಾವು ಏನಾಗಿರ್ಬೋದು? ಆರೋಗ್ಯವನ್ನು ಸುಸ್ಥಿರವಾಗಿ ಇಟ್ಕೊಂಡು ಅಲ್ವಾ? ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಿದ್ದು ಪ್ರತಿ ವರ್ಷ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ದಿನದಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಮಾಡ್ತೀವಿ? ಜೂನ್ 21ನೇ ತಾರೀಕು. ಪ್ರತಿ ವರ್ಷ ಜೂನ್ 21ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಭಾರತ ದೇಶದಲ್ಲಿ ಋಷಿ ಮುನಿಗಳು ಪರಿಚಯ ಮಾಡಿದಂತಹ ಈ ಯೋಗ ಇವತ್ತು ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಯಾಕೆ ಕಾರಣ? ದುಡ್ಡು ಇಲ್ಲದೇನೆ ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಳ್ತಕ್ಕಂಥ ಒಂದು ಕಲೆ ಯಾವುದು? ಯೋಗ. ಹೌದಲ್ಲ? ಯಾವಾಗ ಹುಟ್ಕೊಳ್ತಿದ್ದು? ಪ್ರಾಚೀನ ಕಾಲ. ಯಾರಿಂದ ಹುಟ್ಕೊಳ್ತು? ಪತಂಜಲಿ ಮುನಿಗಳು. ಈಗ ಏನಾಗಿದೆ? ಇಡೀ ಪ್ರಪಂಚದಾದ್ಯಂತ ಭಾರತದಲ್ಲಿ ಕಲಿತಂತಹ ಭಾರತದಲ್ಲಿ ಪ್ರಚಲಿತವಾಗಿದ್ದಂತಹ ಒಂದು ಯೋಗವನ್ನ ನಾವು ಇವತ್ತೆಲ್ಲರೂ ಕೂಡ ಅಳವಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಹಾಗೆಯೇ ಈ ಯೋಗ ಇದರ ಅರ್ಥವನ್ನ ನೋಡಿದ್ರೆ ಮಕ್ಕಳೇ, ಸಂಸ್ಕೃತ ಪದವಾಗಿರುವಂತಹ ಯುಜ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥ ಒಂದು ಪದ. ಸಂಸ್ಕೃತದ ಯಾವುದೋ ಯುಜ್. ಯಾವ ಪದ ಇದು? ಯಾವ ಭಾಷೆಯ ಪದ? ಸಂಸ್ಕೃತದ ಪದವಾಗಿರ್ತಕ್ಕಂಥ ಯುಜ್ ಅಂತಕ್ಕಂತಹ ಪದದಿಂದ ಯೋಗ ಅಂತಕ್ಕಂಥ ಪದ. ಹಾಗಾದ್ರೆ ಈ ಯುಜ್ ಅಂದ್ರೆ ಏನು? ಯುಜ್ ಅಂದ್ರೆ ಬಂಧಿಸುವುದು. ಯುಜ್ ಅಂದ್ರೆ ಬಂಧಿಸುವುದು, ಸೇರುವುದು, ಮತ್ತೆ ಜೋಡಿಸುವುದು. ಯುಜ್ ಅಂತಕ್ಕಂತಹ ಸಂಸ್ಕೃತ ಪದವಾಗಿರ್ತಕ್ಕಂಥ ಯುಜ್ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಬಂಧಿಸುವುದು, ಸೇರುವುದು, ಬಂಧಿಸುವುದು ಅಂದ್ರೆ ಒಂದೇ, ಸೇರುವುದು ಅಂದ್ರೆ ಒಂದೇ, ಜೋಡಿಸುವುದು ಅಂದ್ರೆ ಮತ್ತೆ ಒಟ್ಟಿನಲ್ಲಿ ನಾವಿಲ್ಲಿ ಯೋಗ ಅಂದ್ರೆ ಯಾರು ಹೇಳ್ತೀರಿ? ದೇಹ ಮತ್ತು ಮನಸ್ಸನ್ನ, ದೇಹ ಮತ್ತೆ ಮನಸ್ಸನ್ನ
ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ಯೋಗ ಅಂತ ಇಟ್ಕೊಳ್ಳಿ. ಇಲ್ಲಿ ಯುಜ್ ಅಂತಕ್ಕಂಥ ಪದದ ಅರ್ಥ ಏನು ಮಕ್ಕಳೇ? ಬಂಧಿಸುವುದು, ಸೇರುವುದು, ಜೋಡಿಸುವುದು. ಏನನ್ನ ಜೋಡಿಸ್ತೇವೆ, ಏನನ್ನ ಸೇರಿಸ್ತೇವೆ, ಏನನ್ನ ಬಂಧಿಸ್ತೇವೆ. ದೇಹ ಮತ್ತೆ ಮನಸ್ಸನ್ನ ನಾವು ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವೇನಂತ ಕರಿತೀವಿ? ಯೋಗ. ಇನ್ನು ಆಸನಗಳಿಗೆ ಬಂದಾಗ, ಆಸನಗಳು ಅಂದ್ರೆ ಏನು? ಶರೀರದ ವಿವಿಧ ಭಂಗಿಗಳು ಅಥವಾ ನಿಲುವುಗಳನ್ನ ನಾವೇನಂತ ಕರಿತೀವಿ? ಆಸನಗಳು. ಆಸನಗಳು ಅಂದ್ರೆ ಶರೀರದ ವಿವಿಧ ಭಂಗಿಗಳು. ಬೇಲೂರು ನೋಡಿದ್ದೀರಾ? ನೋಡಿದ್ದೀರಾ? ಅಲ್ಲಿ ಕೆತ್ತನೆ ನೋಡಿದ್ದೀರಾ? ಕೆತ್ತನೆಗಳನ್ನು ನೋಡಿದ್ದೀರಾ? ಕೆತ್ತನೆಗಳನ್ನ ವಿವಿಧ ಭಂಗಿಯಲ್ಲಿ ಕೆತ್ತರಿಸತಕ್ಕಂಥದ್ದು. ಭಂಗಿ ಅಂದ್ರೆ ಏನು? ನಿಲುವು. ವಿವಿಧ ನಿಲುವುಗಳು ಅಂತಕ್ಕಂಥದ್ದು. ಮಕ್ಕಳೇ, ಆಗ ಹೇಳಿದಾಗೆ ನಾನು ಪುರಾತನ ಕಾಲದಿಂದಲೂ ಕೂಡ ಯೋಗಾಭ್ಯಾಸವನ್ನ ಭಾರತದಲ್ಲಿ ಜೀವನದ ಒಂದು ಭಾಗವಾಗಿ ನಾವು ಪಾಲಿಸಿಕೊಂತ ಬಂದಿರ್ತಕ್ಕಂಥ. ಎಲ್ಲಿಂದ? ಪ್ರಾಚೀನ ಯಾರಿಂದ? ಪತಂಜಲಿ ಮಹರ್ಷಿ. ನಿಮಗೆ ಗೊತ್ತಿದೆ, ಮುನಿಗಳು ಏನನ್ನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರು? ದೇಹ ದಂಡನೆಯನ್ನ ಮಾಡ್ತಾರೆ. ದೇಹ ದಂಡನೆಯನ್ನ ಅಲ್ವಾ? ಸಂಪೂರ್ಣವಾಗಿ ಮನಸ್ಸನ್ನ ಆ ಭಗವಂತನಲ್ಲಿ ಇಟ್ಟು ಅವನನ್ನು ಪ್ರಾರ್ಥನೆ ಮಾಡ್ತಾರೆ. ಆವಾಗ ಭಗವಂತ ಏನ್ ಮಾಡ್ತಾ ಇದ್ದ? ತಥಾಸ್ತು ಮಗನೇ, ನಿನಗೆ ಬೇಕು. ಹೌದಲ್ಲ? ನೋಡಿದ್ದೀವಿ ನಾವು ಹಲವಾರು ಚಲನಚಿತ್ರಗಳಲ್ಲಿ ಕೂಡ ನಾವು ನೋಡಿದ್ವಿ ಅಲ್ವಾ? ಅವಾಗ ಋಷಿಮುನಿಗಳು ಯಾವುದರಿಂದ ಸಂಪೂರ್ಣವಾಗಿ ತಮ್ಮ ದೇಹವನ್ನ ದಂಡನೆ ಮಾಡಿ ಎಷ್ಟೋ ದಿನಗಳ ಕಾಲ ಏನ್ ಮಾಡ್ತಾ ಇದ್ರು? ತಪಸ್ಸನ್ನ ಮಾಡ್ತಾ ಇದ್ರು, ಧ್ಯಾನವನ್ನ ಮಾಡ್ತಾ ಇದ್ರು. ಅದರ ಪ್ರತಿಫಲವಾಗಿ ಏನ್ ಮಾಡ್ತಾ ಇದ್ರು? ಅವು ಯಾರ ಧ್ಯಾನವನ್ನ ಮಾಡ್ತಾ ಇದ್ರು, ಯಾರ ತಪಸ್ಸನ್ನ ಮಾಡ್ತಾ ಇದ್ರು, ಅವ್ರು ಏನಾಗ್ತಾ ಇದ್ರು ಮಕ್ಕಳೇ? ಪ್ರತ್ಯಕ್ಷವಾಗಿ ಏನು ಬೇಕು ಮಗನೇ, ಕೇಳು ವರವ, ನಾನು ನೀಡುವೆ ಅಲ್ವಾ? ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಈ ಯೋಗಾಭ್ಯಾಸವನ್ನ ಒಂದು ಭಾಗವಾಗಿ ನಾವು ಅಳಿಸ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ಇವತ್ತು ನೋಡ್ತೇವೆ. ಸಕ್ರಿಯವಾಗಿರ್ತಕ್ಕಂಥ ಜೀವನ ಶೈಲಿ ಹೇಗಿದೆ? ನಮ್ಮ ಜೀವನ ಶೈಲಿ ನೋಡ್ತೇವಲ್ಲ. ಇಂದಿನ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ವಿ? ಒಬ್ಬ ಹೆಣ್ಣ ಮಗಳು ಕಾರವನ್ನ ಅರಿಬೇಕು ಅಂತೇಳಿ ಕಲ್ಲಿನ ಮೇಲೆ ಕಾರವನ್ನು ಅಲ್ವಾ? ಅವಾಗ ಏನಾಗ್ತಾ ಇತ್ತು? ದೈಹಿಕ ಚಟುವಟಿಕೆ ಅಂತಕ್ಕಂಥದ್ದು ಹೋಗ್ತಿದ್ರು. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದೀವಿ ಮಕ್ಕಳು? ನಾವು ಕರೆಂಟ್ ಹಾಕಿದ ತಕ್ಷಣ ಹಾಕಿದ್ರೆ ತಿರುಗಿಸಿದ್ರೆ ಇಲ್ಲಿ ಶ್ರಮಕ್ಕೆ ನಾವು ದೇಹಕ್ಕೆ ನಾವು ಕೆಲಸವನ್ನು ಕೊಡ್ತೇವೆ. ದೇಹಕ್ಕೆ ನಾವು ಇವತ್ತು ಕೆಲಸವನ್ನು ಕೊಡ್ತೇವೆ. ಒಬ್ಬ ರೈತ ಹಿಂದಿನ ಕಾಲದಲ್ಲಿ ಎತ್ತುಗಳನ್ನ ಇಟ್ಕೊಂಡು ಬೆಳಿಗಿನ ಜಾವ 4 ಗಂಟೆ 2 ಗಂಟೆಯಿಂದ ಉಳುಮೆ ಮಾಡ್ತಾ ಇದ್ದಂತೆ. 4 ಎತ್ತು 6 ಎತ್ತಿನ ಜೊತೆಗೆ ಹೇಗಿಲ್ಲ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ. ಇವತ್ತು ಏನ್ ಮಾಡ್ತಾ ಇದ್ವಿ? ಫೋನ್ ಮಾಡ್ತೀವಿ, ಮಂಜ ಒಂದ್ 2 ಗಂಟೆ ಟ್ಯಾಕ್ಟ್ರಿ ಹೊಡಿಯೋ ಅಲ್ವಾ? ಇಲ್ಲಿ ನಮ್ಮ ದೇಹಕ್ಕೆ ನಾವು ಕೆಲಸವನ್ನು ಕೊಡ್ತಾ ಇದ್ದೀವ ಅಲ್ವಾ? ಕೆಟ್ಟ ಜೀವನ ಶೈಲಿಯನ್ನು ನಾವು ಇವತ್ತು ಅಳವಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಲ್ವಾ? ಇನ್ನು ದೈಹಿಕ ಚಟುವಟಿಕೆ ಆಸಕ್ತಿ ಹೊಂದಿರು ಏನ್ ಮಾಡ್ತಾರೆ ಮಕ್ಕಳೇ? ಈ ಯೋಗಾಭ್ಯಾಸವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದಲ್ಲಿ ನಾವು ಏನಾಗಿರ್ತೀವಿ? ಆರೋಗ್ಯಕರವಾಗಿ ನಾವು ಇರ್ತೀವಿ. ಹಾಗಾಗಿ ಇವತ್ತು ನೋಡ್ತಾ ಇದ್ದೇವೆ ನಾವು ಏನು? ಆರೋಗ್ಯ ವೃದ್ಧಿಯಲ್ಲಿ ಯೋಗಾಭ್ಯಾಸದ ಪಾತ್ರ ಅಪಾರವಾಗಿರ್ತದೆ. ಅದಕ್ಕೆ ಒಂದ್ ಕಡೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮಕ್ಕಳು, 100 ಆಸ್ಪತ್ರೆಗಳನ್ನ ತೆರೆಯುವುದಕ್ಕಿಂತ ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದ? ಒಂದ್ ಕಡೆ 100 ಆಸ್ಪತ್ರೆಗಳನ್ನ ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ತೆರೆಯುವುದು.
ಆಸ್ಪತ್ರೆಯಲ್ಲಿ ಆಗ್ಬೇಕು ನಮಗೆ ರೋಗಿಗಳು ದಾಖಲಾಗಿರ್ತೀವಿ, ರೋಗಿಗಳಲ್ಲಿ ತೋರಿಸ್ಕೊಳ್ತೀವಿ. ಅವಾಗ ಏನ್ ಮಾಡ್ತೀವಿ ನಾವು? ಅಪಾರವಾಗಿರ್ತಕ್ಕಂಥ ಹಣವನ್ನು ವ್ಯಯ ಮಾಡ್ತೇವೆ. ಅದೇ ಒಂದು ಸರ್ಕಾರ 100 ಆಸ್ಪತ್ರೆಯನ್ನು ತೆರೆಯುವ ಬದಲು ಒಂದು ಕ್ರೀಡಾಂಗಣವನ್ನ ನಾವು ತೆರೆದ್ವಿ ಅಂತ ಹೇಳಿದ್ರೆ ಅಲ್ಲಿ ಏನ್ ಮಾಡ್ಬೋದು? ನಾವು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬಹುದು, ವಿವಿಧ ರೀತಿಯ ದೈಹಿಕ ಚಟುವಟಿಕೆಗಳನ್ನ ಮಾಡಬಹುದು, ಆಟ ಆಡಬಹುದು, ಯೋಗಾಸನವನ್ನು ಮಾಡಬಹುದು, ಪ್ರಾಣಾಯಾಮವನ್ನು ಮಾಡಬಹುದು, ಧ್ಯಾನವನ್ನು ಮಾಡಬಹುದು. ನಾವು ಅದರಲ್ಲಿ ತೊಡಗಿಸ್ಕೊಂಡ್ವಿ ಅಂತ ಹೇಳಿದ್ರೆ ರೋಗಗಳು ನಮ್ಮನ್ನು ನೋಡಿ ಹೋಗ್ತವೆ. ಆಗ ಆಸ್ಪತ್ರೆ ಅವಶ್ಯಕತೆ ಆಸ್ಪತ್ರೆಗಳ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಹೇಳಿರ್ತಕ್ಕಂಥದ್ದವರು 100 ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದು ಕ್ರೀಡಾಂಗಣವನ್ನು ತೆರೆಯುವುದು. ಅವಾಗ ನಾವು ನಮ್ಮ ದೇಶ ಜನತೆ ಏನಾಗಿರ್ತೀವಿ? ಆರೋಗ್ಯಕರವಾಗಿರ್ತೀವಿ ಅಂತಕ್ಕಂಥ. ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಯೋಗಾಸನ, ಪ್ರಾಣಾಯಾಮ, ಧ್ಯಾನಗೊಳಪಟ್ಟಂತ ಅಷ್ಟಾಂಗ ಯೋಗಕ್ಕೆ ಇವತ್ತು ಅಪಾರವಾಗಿರ್ತಕ್ಕಂಥ ಮನ್ನಣೆಯನ್ನು ಏನಾಗಿದೆ ಸಿಗ್ತಾ ಇದೆ. ಕೇವಲ ಭಾರತ ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಏನ್ ಮಾಡ್ತಾ ಇದ್ದೀವಿ? ಯೋಗಾಸನವನ್ನು ಅಳವಡಿಸಿಕೊಂಡಿದ್ದಾರೆ, ಪ್ರಾಣಾಯಾಮವನ್ನು, ಧ್ಯಾನವನ್ನು. ಇವೆಲ್ಲ ಯಾಕೆ? ಆರೋಗ್ಯಕರವಾಗಿ ಶರೀರ ಮಾಧ್ಯಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಲವಲವಿಕೆಯಿಂದ ಯಾವುದೇ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ. ಅದೇ ಒಂದು ತಲೆನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ಹಾಗಾಗಿ ನಾವೇನ್ ಮಾಡಬೇಕು? ದೇಹವನ್ನ, ಶರೀರವನ್ನ ಆರೋಗ್ಯಕರವಾಗಿರ್ಬೇಕು, ಸದೃಢವಾಗಿರ್ಬೇಕು ಅಂತ ನಾವೇನ್ ಮಾಡಬೇಕು? ಯೋಗಾಸನದಲ್ಲಿ ತಗೋಬೇಕು, ಪ್ರಾಣಾಯಾಮದಲ್ಲಿ ತಗೋಬೇಕು, ಧ್ಯಾನವನ್ನ ಮಾಡಬೇಕು. ಅದಕ್ಕೆ ಮಕ್ಕಳೇ ಅಂದ್ರೆ ಇಲ್ಲಿ ಯೋಗ ಅಂದ್ರೆ ನಾವು ಯೋಗದ ಗುರಿ ಏನು? ಗುರಿ ಇರ್ಬೇಕಲ್ವೇ? ಏನು ಯೋಗದ ಗುರಿ ಅಂತ ಹೇಳಿದ್ರೆ ಮನಸ್ಸನ್ನ ಶಾಂತಗೊಳಿಸಿ. ನೋಡಿ ಇದು ನಾವು ಹೇಳಿದ್ವಿ ಯೋಗವನ್ನ ನಾವು ಮಾಡಬೇಕು. ಯಾಕೆ ಮಾಡ್ತೀವಿ? ಗುರಿ ಇಟ್ಕೊಂಡು ಮಾಡ್ತೀವಿ. ಯೋಗದ ಗುರಿ ಏನು? ಮನಸ್ಸನ್ನ ಶಾಂತಗೊಳಿಸಿ. ವರ್ತಮಾನದಲ್ಲಿ ನೋಡ್ತೀವಿ ನಾವು ಕಾಲಗಳನ್ನು. ವರ್ತಮಾನ ಕಾಲ, ಭೂತಕಾಲ, ವರ್ತಮಾನ ಕಾಲ ಅಂದ್ರೆ ಈಗ. ಕಾಲಗಳನ್ನು ನೋಡಿದ್ರಿ, ತಿಳ್ಕೊಂಡಿದ್ದೀರಲ್ಲ ಇದು ಕನ್ನಡದಲ್ಲಿ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯ. ವರ್ತಮಾನ ಕಾಲದಲ್ಲಿ ನಮಗೆ ಬೇಕು. ವರ್ತಮಾನದಲ್ಲಿ ದೇಹ ಮತ್ತೆ ಮನಸ್ಸನ್ನ, ಯಾವುದನ್ನ? ನಮ್ಮ ದೇಹ ಮತ್ತೆ ಮನಸ್ಸನ್ನ ದೇಹ ಮತ್ತೆ ಮನಸ್ಸನ್ನ ಏಕಾಗ್ರತೆಗೊಳಿಸುವುದೇ ಯೋಗದ ಗುರಿ. ನೋಡಿ ಎಷ್ಟು ಚೆನ್ನಾಗಿದೆ. ಮನಸ್ಸನ್ನ ಶಾಂತ, ಮನಸ್ಸು ಹೇಗಿರ್ಬೇಕು? ನಮ್ದು ನಿರ್ಮಲವಾಗಿರ್ಬೇಕು, ಶಾಂತಿಯುತವಾಗಿರ್ತಕ್ಕಂಥ ಮನಸ್ಸು. ಮನಸ್ಸನ್ನ ಶಾಂತಗೊಳಿಸಿ ವರ್ತಮಾನದಲ್ಲಿ ಈಗ ನಾವು ನಮ್ಮ ದೇಹ ಮತ್ತೆ ಮನಸ್ಸನ್ನ ಏನ್ ಮಾಡಬೇಕು? ಏಕಾಗ್ರತೆಗೊಳಿಸಬೇಕು. ಇದೇ ಯೋಗದ ಅಂದಾಗ ನಮ್ಮ ಮನಸ್ಸು ಏನಾಗಿದೆ ಮಕ್ಕಳೇ? ಚಂಚಲತೆಯಿಂದ ಕೂಡಿದೆ. ನಾನು ಪಾಠ ಮಾಡ್ತಾ ಇದ್ದೀನಿ, ಅವನು ನಿದ್ದೆ ಮಾಡ್ತೀನಿ ಅಂದ್ರೆ ಇದರ ಅರ್ಥ ಮನಸ್ಸು ಶಾಂತ ಇಲ್ಲ, ಮನಸ್ಸು ಕೇಳುವ ಸ್ಥಿತಿಯಲ್ಲಿಲ್ಲ. ನಾವೇನು ಹೇಳಿದ್ರು ಕೂಡ ಮನಸ್ಸಲ್ಲಿ ಹೋಗೋದಿಲ್ಲ ಅಲ್ವಾ? ಹೌದಲ್ಲ? ಕೇಳಿ ಅವ್ರು ನಿದ್ದೆ ಮಾಡ್ತಾ ಇದ್ದಾನೆ, ಹೌದಲ್ಲ? ವರ್ತಮಾನ ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನ
ಮತ್ತೆ ಮನಸ್ಸನ್ನ ನಾವೇನ್ ಮಾಡಬೇಕು? ಏಕಾಗ್ರತೆಗೊಳಿಸಬೇಕು. ಆವಾಗ ಏನಾಗುತ್ತೆ? ನಾವು ಆರೋಗ್ಯಕರವಾಗಿ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ. ನಮ್ಮ ಮನಸ್ಸು ನಾವು ಹೇಳಿದಾಗ ಕೇಳುತ್ತೆ. ಶಿಕ್ಷಕರು ಪಾಠ ಮಾಡಿದ್ದು ಎಲ್ಲಿ ಹೋಗುತ್ತೆ? ಚಂಚಲವಾದ ಮನಸ್ಸು. ಪಾಠ ಮಾಡ್ತಾ ಇರ್ತೀವಿ ಅಥವಾ ಹೊರಗಡೆ ಆಟ ಆಡಿಸ್ತಾ ಇರ್ತೇವೆ, ಏನಾದ್ರು ಚಟುವಟಿಕೆ ಮಾಡಿಸ್ತಾ ಇರ್ತೀವಿ. ಒಂದು ಬಸ್ ಬಂತು, ಒಂದು ಲಾರಿ ಬಂತು, ಬೈಕ್ ಬಂತು, ಏನ್ ಮಾಡ್ತೀವಿ ಮಕ್ಕಳೇ ನೀವು? ನಿಮ್ಮ ಮನಸ್ಸು ಅಲ್ಲಿ ಹೋಗುತ್ತೆ. ಇಲ್ಲಿ ಬಡ್ಕೊಳ್ಳೋದೆಷ್ಟು? ಬಡ್ಕೊಂಡೇ ಅಲ್ವಾ? ಹೌದಲ್ಲ? ಅವೆಲ್ಲ ಆಟ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಯೋಗಾಸನವನ್ನು ಮಾಡಬೇಕು, ಪ್ರಾಣಾಯಾಮವನ್ನ ಮಾಡಬೇಕು. ಯೋಗ ಅಂದ್ರೆ ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಯೋಗ ಅಂತ ಕರಿತೀವಿ. ನಂತರ ಬರುತ್ತೆ ಅಷ್ಟಾಂಗ ಯೋಗಗಳಲ್ಲಿ ಬರುತ್ತೆ. ಹಾಗಾಗಿ ಮಕ್ಕಳು ಏನ್ ಮಾಡಿದ್ದಾರೆ? ಹಾಗೆ ಹೇಳಿದ್ರೆ ನಾವು ಯೋಗದ ಗುರು, ಯೋಗದ ಪಿತಾಮಹ ಪತಂಜಲಿ ಅವರು ಒಂದು ಪುಸ್ತಕವನ್ನ ಬರೆದಿದ್ದಾರೆ ಮಕ್ಕಳು. ಯೋಗ ಸೂತ್ರ, ಪ್ರಾಚೀನ ಕಾಲದಲ್ಲೇ ಯೋಗ ಸೂತ್ರ ಅಂತಕ್ಕಂಥ ಪುಸ್ತಕವನ್ನ ಬರೆದಿರ್ತಕ್ಕಂಥ. ಅದರಲ್ಲಿ ಗ್ರಂಥ, ಆ ಗ್ರಂಥದಲ್ಲಿ 4 ಪಥಗಳ ಬಗ್ಗೆ ಉಲ್ಲೇಖವನ್ನು ಮಾಡಿ. 4 ಪಥಗಳು. ಪಥಗಳು ಅಂದ್ರೇನು? ದಾರಿ, ಮಾರ್ಗ. ಮಾರ್ಗ ಹೇಗಿರ್ಬೇಕು? ಅಂಕು ಡೊಂಕೆ ಆಗಿರ್ಬಾರ್ದಲ್ವಾ? ಉತ್ತಮವಾದ ಮಾರ್ಗ ಇತ್ತು ಅಂತೇಳಿ ನಾವು ಉತ್ತಮವಾಗಿ ನಡೀತೀವಿಲ್ಲ. ಹಾಗಾಗಿ ಅದೇ ರೀತಿಯಾಗಿ ಪತಂಜಲಿ ಮುನಿಗಳು 4 ಮಾರ್ಗಗಳನ್ನ ನಾವು ಬರೆದಿರ್ತಕ್ಕಂಥ ಗ್ರಂಥದಲ್ಲಿ ತಿಳಿಸಿರ್ತಾರೆ, ಉಲ್ಲೇಖವನ್ನು ಮಾಡಿ. ಆ ಯಾವ ಅಂತ ಹೇಳಿದ್ರೆ, ಒಂದನೆಯದು ಮಕ್ಕಳೇ ಜ್ಞಾನ ಯೋಗ, ಎರಡನೇದು ಭಕ್ತಿ ಯೋಗ. ಯಾವುದು? ಭಕ್ತಿ ಯೋಗ. ಮೂರನೇದು ಕರ್ಮ ಯೋಗ. ಜ್ಞಾನ ಮಾರ್ಗ ಅಥವಾ ಜ್ಞಾನ ಯೋಗ, ಭಕ್ತಿ ಮಾರ್ಗ ಅಥವಾ ಭಕ್ತಿ ಯೋಗ, ಕರ್ಮ ಯೋಗ ಅಥವಾ ಕರ್ಮ ಮಾರ್ಗ. 4ನೇದು ರಾಜಯೋಗ ಅಥವಾ ರಾಜಮಾರ್ಗ. ಜ್ಞಾನಕ್ಕೆ ಸಂಬಂಧಪಟ್ಟ, ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ, ಕರ್ಮ ಕೆಲಸಗಳಿಗೆ ಸಂಬಂಧಪಟ್ಟಂತ ಈ 4ನೇ ಯೋಗ ಇದೆ. ಅದರಲ್ಲೇ ಯೋಗಾಸನ, ಪ್ರಾಣಾಯಾಮ ಮತ್ತೆ ಧ್ಯಾನ. ಈ ಒಂದು ರಾಜಯೋಗ ಅಂದ್ರೆ ಏನು ಅಂತೇಳಿ ಪತಂಜಲಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮನಸ್ಸನ್ನ ಪಳಗಿಸಲಿಕ್ಕೆ. ಯಾರ ಮನಸ್ಸು? ನಮ್ಮ ಮನಸ್ಸು, ವ್ಯಕ್ತಿಯ ಮನಸ್ಸು, ಪ್ರಜೆಯ ಮನಸ್ಸನ್ನ ಪಳಗಿಸ್ಬೇಕು ನಾವು ಅಲ್ವಾ? ಪಳಗಿಸೋದು ಅಂದ್ರೆ ಏನು? ಇವತ್ತು ನೋಡ್ತೇವೆ, ಕಾಡು ಆನೆಯನ್ನ ತಂದೆ ಮಾಡ್ತಾರೆ, ನಾಡಿನಲ್ಲಿ ಅದನ್ನು ಪಳಗಿಸ್ತಾರೆ, ವಿವಿಧ ರೀತಿಯಲ್ಲಿ ಅದಕ್ಕೆ ಏನ್ ಮಾಡ್ತಾರೆ? ತರಬೇತಿಯನ್ನು ಕೊಡ್ತಾರೆ ಮಕ್ಕಳೇ ಅಲ್ವಾ? ಅವಾಗ ಏನಾಗುತ್ತೆ? ಅದು ಹೇಳಿದಾಗೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಅಸ್ತ್ರವನ್ನ ಬಳಸ್ತಾರೆ ಅಲ್ವಾ? ಯಾರು? ಮಾವುತರು ಬಳಸ್ತಾರೆ. ಅವ್ರು ಹೇಳಿದಾಗೆ ಕೇಳು, ಅದು ಅವ್ರು ಹೇಳಿದಾಗೆ ಕೇಳು. ಕಬ್ಬಿಣದ ಒಂದು ಸಲಾಕೆ ಅಂತ ತುಳಿತಾರೆ, ತಿವಿದಾಗ ಅವ್ನು ಹೇಳ್ಕೊಟ್ಟಿದ್ದನ್ನು ಅದು ಮಾಡಬೇಕು. ಅದು ಹೇಳಿರ್ತಾರೆ, ತಿಂತೀವ್ರ ಹೀಗೆ ಮಾಡಬೇಕು, ಅದು ತಿವಿದಾಗ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡಿರ್ತಾರೆ? ತರಬೇತಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಮನಸ್ಸನ್ನ ಪಳಗಿಸ್ಲಿಕ್ಕೆ ಮತ್ತೆ ನಿಯಂತ್ರಿಸಲಿಕ್ಕೆ ಸಾಧನ ಪಥದಲ್ಲಿ ಹಂತ ಹಂತವಾಗಿ ನಾವು ಮೇಲಿರಬೇಕು. ನಮ್ಮ ಮನಸ್ಸನ್ನ ಒಮ್ಮೆಲೆ ಕಂಟ್ರೋಲ್ ಮಾಡಬೇಕು. ಬರ್ತಾ ಅದೇನ್ ಮಾಡ್ಬೇಕು? ಹಂತವಾಗಿ ಪಳಗಿಸಿ ನಾವೇನ್ ಬೇಕು? ಮೇಲಕ್ಕೆ ಹೋಗ್ತಾ. ಹಾಗಾಗಿ ಇಲ್ಲಿ ಅದಕ್ಕಾಗಿ ಮನಸ್ಸಿನ ಸ್ವಭಾವ ನಡವಳಿಕೆಗಳ ಮೂಲ ನಿಯಂತ್ರಣ ಕೇಂದ್ರವಾಗಿರುವಂತಹ ಉಸಿರಾಟ. ಯಾವುದು? ಮನಸ್ಸಿನ ನಿಯಂತ್ರಣ, ಉಸಿರಾಟದ ಕ್ರಿಯೆ. ಹಾಗೆ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪಿಸತಕ್ಕಂತಹ ಮಾರ್ಗವನ್ನು ನಾವು ರಾಜಯೋಗ. ಮನಸ್ಸನ್ನ, ಶರೀರವನ್ನ ನಾವು ಹತೋಟಿಯಲ್ಲಿ
ನಾವೇನ್ ಮಾಡಬೇಕು? ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಇದೇ ರಾಜಯೋಗದ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ರಾಜಯೋಗದಲ್ಲಿ ಮಕ್ಕಳೇ 8 ಮೆಟ್ಟಿಲುಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. 8 ಮೆಟ್ಟಿಲು ಅಥವಾ ಅದನ್ನೇ ನಾವು ಏನಂತ ಕರಿತೇವೆ? ಅಷ್ಟಾಂಗ ಯೋಗಗಳು ಅಂತ ಹೇಳ್ತೇವೆ. ಏನಂತ ಕರಿತೇವೆ? ಅಷ್ಟಾಂಗ ಯೋಗಗಳು. ಹಾಗಾದ್ರೆ ಮಕ್ಕಳೇ ಆ ಅಷ್ಟಾಂಗ ಯೋಗಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದೇದು ಯಮ, ಬರ್ಕೋಬೇಕು. ಎರಡನೇದು ನಿಯಮ, ಮೂರನೇದು ಆಸನ, 4 ಪ್ರಾಣಾಯಾಮ, 5ನೇದು ಧ್ಯಾನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವೇ ಪತಂಜಲಿ ಮುನಿಗಳು ಸೂಚಿಸುವಂತಹ ರಾಜಯೋಗ, ರಾಜಮಾರ್ಗದಲ್ಲಿ ತೋರಿಸಿರುವಂತಹ ಸೂಚಿಸಿರುವಂತಹ 8 ಮೆಟ್ಟಿಲುಗಳು ಅಥವಾ ಇವನ್ನೇ ನಾವು ಅಷ್ಟಾಂಗ ಯೋಗಗಳು ಅಂತ ಹೇಳ್ತೇವೆ. ಒಂದೇದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂದ್ರೆ ಏನು ಹೇಳ್ತೇವೆ. ಈಗ ಈ 8 ಮೆಟ್ಟಿಲುಗಳಲ್ಲಿ ಮಕ್ಕಳೇ ನಾವು ಒಂದೊಂದೇ ಮೆಟ್ಟಿಲುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋದು. ಹಾಗಾದ್ರೆ ಈ ಯಮ ಅಂದ್ರೆ ಏನು? ಯಮನ ಹೆಸರು ಕೇಳಿದ್ರು. ಆ ಯಮ ಅಲ್ಲ. ಪತಂಜಲಿ ಮುನಿಗಳು ತಾವು ರಚಿಸಿರ್ತಕ್ಕಂತಹ ಗ್ರಂಥ, ಅದರಲ್ಲಿ ರಾಜಯೋಗದಲ್ಲಿ ಯಾವುದು ಗ್ರಂಥ? ಯೋಗ ಸೂತ್ರ. ಅದರಲ್ಲಿ ಸೂಚಿಸಿರುವಂತಹ 4ನೇ ಮಾರ್ಗವಾಗಿರ್ತಕ್ಕಂಥ ರಾಜಮಾರ್ಗ ಅಥವಾ ರಾಜಪಥ, ಅದರಲ್ಲಿ ಸೂಚಿಸಿರುವಂತೆ 8 ಮೆಟ್ಟಿಲುಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಮ. ಅಂದ್ರೆ ಯಮ ಅಂದ್ರೆ ಮಕ್ಕಳೇ ನಾವು ಯಾರು? ನಾವು ಮನುಷ್ಯ. ಸಮಾಜದಲ್ಲಿ ಯಾವ ಎಂಥ ವ್ಯಕ್ತಿಗಳನ್ನು ಬದುಕಬೇಕು? ಉತ್ತಮವಾದಂಥ ವ್ಯಕ್ತಿ. ನಮ್ಮ ನಡವಳಿಕೆ ಹೇಗಿರಬೇಕು? ಉತ್ತಮವಾಗಿದೆ. ಅಂದ್ರೆ ಇಲ್ಲಿ ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಲು, ನಾವು ಉತ್ತಮವಾದಂತ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಕೆಲವು ನಡೆಗಳನ್ನ ಅನುಸರಿಸಬೇಕಾಗುತ್ತೆ. ನಾವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಬೇಕು, ಇನ್ನೊಬ್ಬರಿಂದ ನಾವು ಬೇಸ್ ಅನಿಸ್ಕೋಬೇಕು, ಇನ್ನೊಬ್ಬರು ನಮ್ಮನ್ನ ಹೊಗಳಬೇಕು ಅಂತಂದ್ರೆ ನಾವು ಕೆಲವೊಂದು ನಡವಳಿಕೆಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಎಲ್ಲರಿಗೂ ಭಾರಿ ಚೆನ್ನಾಗದ ಅಂತ ಎಲ್ಲ ನಡವಳಿಕೆ. ಅಂದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬಾರದು ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ನಡವಳಿಕೆಗಳಿರಬೇಕು. ಉತ್ತಮವಾದಂತಹ ನಡವಳಿಕೆಗಳು ನಮ್ಮಲ್ಲಿದ್ರೆ ಮಾತ್ರ ಸಮಾಜ ನಮ್ಮನ್ನ ಗುರುತಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವನ್ನೇನೋ ಕೆಲಸ ಹೋಗಲ್ಲ, ಕೆಟ್ಟದಾಗ ಬೈತಾರೆ, ಸರಿ ಇಲ್ಲವ ಒಂದು ಸಾವಾಸ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಅವುಗಳನ್ನ ಅದರಲ್ಲಿ ಪತಂಜಲಿ ಮುನಿಗಳು ಕೆಲವೊಂದು ಉತ್ತಮ ನಡವಳಿಕೆಗಳನ್ನ ಹೇಳಿರ್ತಕ್ಕಂಥದ್ದು. ಅವುಗಳನ್ನ ನಾವು ಯಮ ಪಂಚಕಗಳು. ಯಮ ಪಂಚಕಗಳು. ಹಾಗಾದ್ರೆ ಈ ಯಮ ಪಂಚಕಗಳು ಯಾವ್ಯಾವು? ಪಂಚ ಅಂದ್ರೇನು? 5. ಸಮಾಜದಲ್ಲಿ ನಾವು ಉತ್ತಮ ನಡವಳಿಕೆಯನ್ನು ಹೊಂದಬೇಕು, ಬೇರೆಯಿಂದ ನಾವು ಉತ್ತಮರು ಅನ್ಸ್ಕೋಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? 5 ನಡವಳಿಕೆಗಳು ನಮ್ಮಲ್ಲಿ ಇರಬೇಕು, ಉತ್ತಮವಾದಂತ ನಡವಳಿಕೆಗಳು. ಅವುಗಳನ್ನೇ ಪತಂಜಲಿ ಮುನಿಗಳು ಹೇಳಿದ್ದಾರೆ ಯಮ ಪಂಚಕಗಳು ಅಂತ ಹೇಳ್ತಾರೆ. ಆ ಯಮ ಪಂಚಕಗಳು ಹಾಗಾದ್ರೆ ಯಾವ ಮಕ್ಕಳೇ ಹೇಳಿದ್ರೆ, ಒಂದೇದು ಅಹಿಂಸೆ.
4 ಬ್ರಹ್ಮಚರ್ಯ. 5ನೇದು ಅಪರಿಗ್ರಹ. ಇವು ಯಮ ಪಂಚಕಗಳು. ಯಾಕೆ ಬೇಕಿವು? ಸಮಾಜದಲ್ಲಿ ನಾವು ಉತ್ತಮ ನಡವಳಿಕೆಯನ್ನ ಉತ್ತಮರು ಅನಿಸಬೇಕಂದ್ರೆ ನಮ್ಮಲ್ಲಿ ಈ 5 ಗುಣಗಳಿವೆ. ಅಂದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಎದುರಿಸಲಿಕ್ಕೆ ನಾವು ಸಾಧ್ಯತೆ ಇದೆ. ನೋಡಿ, ಪ್ರಾಚೀನ ಕಾಲದಲ್ಲಿ ಯಾರು ಹೇಳಿರ್ತಕ್ಕಂಥದ್ದು? ಪತಂಜಲಿ ಮುನಿಗಳು ಹೇಳಿರ್ತಾರೆ. ಹಾಗಾಗಿ ಅಹಿಂಸೆ ಅಂದ್ರೆ ಏನು ಮಕ್ಕಳೇ? ಸತ್ಯ ಅಂದ್ರೆ ಏನು? ಅಸ್ಥೇಯ ಅಂದ್ರೆ ಏನು? ಬ್ರಹ್ಮಚರ್ಯ ಅಂದ್ರೆ ಏನು? ಅಪರಿಗ್ರಹ ಅಂದ್ರೆ ಏನು? ತಿಳ್ಕೊಬೇಕಲ್ವಾ? ಹಾಗಾದ್ರೆ ಇಲ್ಲಿ ಅಹಿಂಸೆ ಏನು? ಅಹಿಂಸೆ ಅಂದ್ರೆ ಏನು? ಏನು ಅಹಿಂಸೆ? ಯಾರಿಗೂ ಹಿಂಸೆ ಕೊಡದೇ ಇರೋ ಅಲ್ವಾ? ಕಾಮನ್ ಯಾರಿಗೂ ಕೂಡ ಹಿಂಸೆ ಕೊಡೋದು. ಇಲ್ಲಿ ಯಾರಿಗೂ ಯಾವ ರೀತಿಯಲ್ಲೂ ನೋವನ್ನುಂಟು ಮಾಡದೇ ಇರುವುದು. ಯಾವ ರೀತಿಯಾಗಿ ಅವರ ಮನಸ್ಸಿನೊಬ್ಬರ ಮನಸ್ಸನ್ನ ನೋಯಿಸದೇ ಇರುವುದೇ ಏನು? ಯಾವುದೇ ರೀತಿಯಲ್ಲಿ ಅವರಿಗೆ ಏನ್ ಮಾಡಬಾರ್ದು? ನೋವನ್ನುಂಟು ಮಾಡಬಾರ್ದು. ಅದಕ್ಕೆ ನಾವು ಅಹಿಂಸೆ ಅಂತ ಈ ತತ್ವವನ್ನು ನಾವು ಪಾಲಿಸ್ತಾ ಇದ್ದೀವಿ. ಇನ್ನೊಬ್ಬರ ಚಾವಿಯಾಗ ಇನ್ನೊಬ್ಬರ ಮನಸ್ಸನ್ನು ನೋಡಿಸ್ತಾರೆ. ಮಾಡ್ತಾ ಇದ್ದೇವಿಲ್ಲೋ? ಅದನ್ನು ಬಿಡಬೇಕು. ಅದನ್ನು ಬಿಟ್ರೆ ನಾವು ಸಮಾಜದಲ್ಲಿ ಯಾರಿಗೂ ಯಾವ ರೀತಿಯಲ್ಲೂ ನೋವನ್ನುಂಟು ಮಾಡದೇ ಇರುವುದೇ ಅಹಿಂಸೆ. ಎರಡನೇದು ಸತ್ಯ. ಏನೋ ಸತ್ಯ. ಯಾವತ್ತು ನಾವು ಸತ್ಯವನ್ನೇ ಹೇಳಬೇಕು. ನಾವು ಸತ್ಯವನ್ನೇ ಹೇಳಬೇಕು. ಏನು ಸತ್ಯ ಅಂದ್ರೆ? ಸಹಜವಾದ ವಸ್ತುಸ್ಥಿತಿಯನ್ನು ಹೇಗಿದೆಯೋ ಹಾಗೆ. ಸಹಜವಾದಂತ ವಸ್ತುಸ್ಥಿತಿ ಅಂದ್ರೆ ಏನಿದೆಯೋ ಹಾಗೆ. ಸಹಜವಾದಂತ ವಸ್ತುಸ್ಥಿತಿಯನ್ನ ಅಥವಾ ಯಾವುದೇ ವಿಷಯವನ್ನ ನೇರವಾಗಿ ವ್ಯಕ್ತಪಡಿಸುವುದಕ್ಕೆ ನಾವು ಕರಿತೀವಿ ಸತ್ಯ. ಇದ್ದಿದ್ದನ್ನೇ ಇದ್ದಂಗೆ ಅದನ್ನ ನಾವೇನ್ ಹೇಳ್ತೀವಿ ಇವತ್ತು? ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಎದೆ ಓದುತ್ತಾರೆ. ಅದಕ್ಕ ಅಲ್ವಾ? ಅವ್ರು ಸಿಟ್ಟು ಬಂದ್ಬಿಟ್ರು. ಇದ್ದಂಗೆ ಹೇಳಿದ್ರೆ ಅವ್ರು ನಮ್ಮ ಎದೆಗೆ ಏನ್ ಮಾಡ್ತಾರೆ? ಓದಿದ್ದಾರೆ. ಅಂದ್ರೆ ಅವನು ಸುಳ್ಳ ಅಂತ ಹೇಳಿ ಅವ್ನು ಹೇಳ್ತಪ್ಪ ಸತ್ಯ. ಎಲ್ಲೋ ಹೋಗಿದ್ದೇವ? ಅಂಗಡಿ ಹೋಗಿರ್ತಾಳೆ ತಿನ್ನಾಕ. ಇಲ್ಲ ಸರ್, ಇಲ್ಲಿ ರೆಸ್ಟಿಗೆ ಹೋಗಿ. ಶಾಲೆಗೆ ಬಂದಲ್ಲಿ ಯಾಕೆ ಬಂದಿಲ್ಲ? ಆರಾಮಾಗಿ ಇರ್ತಾಳೆ. ಶಾಲೆಗೆ ಹೋಗಿರ್ತಾರೆ. ನೀವು ಮಾರ್ಗ ಬಂದು ಶಿಕ್ಷಕರು ಶಾಲೆಯಲ್ಲಿ ಕೇಳಿದ್ರೆ ಎಲ್ಲಿ ಹೋಗಿದ್ದ ನಿನ್ನೆ ಶಾಲೆಗೆ ಬಂದಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಿದ್ದೆ ಕೊಡೋ ಟ್ಯಾಬ್ಲೆಟ್. ಇಲ್ಲ ಸರ್, ಮನೆಯಲ್ಲಿ. ಇದೇನಿದು? ಇಲ್ಲ ಸರ್, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಮ್ಮ ಮಮ್ಮಿ ಮಾರ್ಕೆಟಿಂಗ್ ಕರ್ಕೊಂಡು ಹೋಗಿದ್ರು. ನಿಮ್ಮನ್ನು ಯಾರು ಬೈತಾರ? ಬೈತಾರ? ಇಲ್ಲ ಅಲ್ವಾ? ಬೈಯಲ್ಲ. ಬೈತಾರ? ಇಲ್ಲ. ವಸ್ತುಸ್ಥಿತಿಯನ್ನ ಅಂದ್ರೆ ಸಹಜವಾದ ವಸ್ತುಸ್ಥಿತಿಯನ್ನ ಅಥವಾ ವಿಷಯವನ್ನ ನೇರವಾಗಿ ವ್ಯಕ್ತಪಡಿಸುವುದಕ್ಕೆ ಸತ್ಯ. ಇನ್ನ ಅಸ್ಥೇಯ ನೋಡಿ. ಅಸ್ಥೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡದೆ ಇರ್ತಕ್ಕಂಥದ್ದು ಅಥವಾ ನಮ್ಮದಲ್ಲದ ವಸ್ತುವನ್ನ ಹಾಗೆ ನಮ್ಮದಲ್ಲದ ಯಾವುದೇ ವಿಷಯವನ್ನ ಬಯಸದೆ ಹಾಗೂ ಪಡೆಯದೇ ಇರುವುದು. ಆಯ್ತಾ? ಅಂದ್ರೆ ಇಲ್ಲಿ ಅಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು. ಇನ್ನೊಬ್ಬರ ವಸ್ತು ನಮ್ಮದು ಅಂತ ಹೇಳ್ತಾರೆ. ಯಾವ್ದಾರು ಇನ್ನೊಬ್ಬರ ವಸ್ತು ನಮಗೆ ಸಿಕ್ತು ಅಂತ ಹೇಳಿದ್ರೆ, ಸರ್ ನನಗೆ ಒಂದು ವಸ್ತು ಸಿಕ್ಕಿದೆ, ಅದು ಏನ್ ಮಾಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಎಂತ ಘಟನೆ ಹೇಳ್ತಿದೆ? ಇನ್ನೊಬ್ಬರ ವಸ್ತುವನ್ನ ನಾವು ಲೂಟಿ ಮಾಡ್ತಾ ಇದ್ದೀವಿ. ಇಲ್ಲ ಆಸ್ತಿ ಹಣಕ್ಕಾಗಿ ಜಗಳು ಇವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ. ತಿಳ್ಕೊ, ನಮ್ಮದಲ್ಲದ ವಸ್ತು ನಮ್ದು ಅಂತ ನಾವು ಯಾವತ್ತು ಯಾವುದೇ ವಸ್ತುವನ್ನ ನಾವು ಇನ್ನೊಬ್ಬರಿಂದ ನಾವು ಕಿತ್ಕೋಬಾರ್ದು,
ಕಳ್ಳತನ ಮಾಡುವುದು. ಇದನ್ನೇ ಪತಂಜಲಿ ಮುನಿಗಳು ಅಸ್ತೇಯ. ಇನ್ನು ನಾಲ್ಕನೆಯದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗದೇ ಇರೋದಂತ ಅಲ್ವಾ? ಬ್ರಹ್ಮಚರ್ಯ ಅಂತ ಹೇಳಿದ್ರೆ ದೈಹಿಕ, ಮಾನಸಿಕ ಹಾಗೂ ಇಂದ್ರಿಯಗಳ ನಿಗ್ರಹ. ಬ್ರಹ್ಮಚರ್ಯ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಅಥವಾ ಇಂದ್ರಿಯಗಳು, ಪಂಚೇಂದ್ರಿಯಗಳು, ಅವುಗಳನ್ನ ಕಷ್ಟಪಡಲು ಮನುಷ್ಯನಿಗೆ ಆಸೆ ಮಾಡಿ ಅಲ್ವಾ? ಒಳ್ಳೆ ವಸ್ತು ಕಾಣಿಸ್ತಿದೆ ಅಂತ ನೋಡಿ ಬಿದ್ದು ಅವೆಲ್ಲ ಮಾಡಿ ಇಂದ್ರಿಯಗಳನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಪಂಚೇಂದ್ರಿಯ, ಕಣ್ಣು, ಮೂಗು, ಬಾಯಿ ಎಷ್ಟು ಚೆನ್ನಾಗೈತೆ ಅಂತ ಬಿಟ್ಟು ನೀವು ಜಾಸ್ತಿ ಏನಾಗುತ್ತೆ ಅಲ್ವಾ? ಹೌದಾ? ಸುಂದರವಾಗೈತೆ ಅಂತ ಹೇಳಿದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತೆ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ. ಇನ್ನ ಅಪರಿಗ್ರಹ. ಅಪರಿಗ್ರಹ ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚು ವಸ್ತುವನ್ನು ಸಂಗ್ರಹಿಸದೇ ಇರ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟು, ಹಾಸಿಗೆ ಇದ್ದಷ್ಟು ಅಲ್ವಾ? ಇಷ್ಟು ತಿನ್ನೋದಿಲ್ಲ, ಇಷ್ಟು ತಿನ್ನುವ ಅಂತ ಹೇಳಿದ್ರೆ ಅದೇನಾಗುತ್ತೆ? ದುಷ್ಪರಿಣಾಮ ಬೀರುತ್ತೆ. ದುಷ್ಪರಿಣಾಮ ಬೀರುತ್ತೆ. ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸುವುದು ಅಥವಾ ಸ್ವೀಕರಿಸಬಾರದು. ನಮಗೆ ಎಷ್ಟು ಬೇಕೋ ಅಷ್ಟು ಸಾಕಾಗ್ತದೆ. ಇದ್ದಿದ್ರಲ್ಲಿ ನಾವು ತೃಪ್ತಿ ಪಡಬೇಕು. ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚು. ಹಾಸಿಗೆ ಬಿಟ್ಟು ನಾವು ಚಾಚಿದ್ವಿ ಅಂತ ಹೇಳಿದ್ರೆ ಹಾಲು ಯಾರು ಮಣ್ಣಾಗುತ್ತೆ, ಯಾರು ಹೊಲಸಾಗುತ್ತೆ. ಹಾಗಾಗಿ ನಾವು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಇನ್ನೊಬ್ಬರಿಂದ ಬೇಸ್ ಹಂಚ್ಕೋಬೇಕು ಅಂತ ಹೇಳಿದ್ರೆ ಯಮದಲ್ಲಿ ಯಮ ಪಂಚಕಗಳನ್ನ ಪತಂಜಲಿ ಮುನಿಗಳು ಸೂಚಿಸಿರ್ತಕ್ಕಂಥದ್ದು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ ಅಂತಕ್ಕಂಥ 5 ಯಮ ಪಂಚಕಗಳನ್ನು ನಾವು ಸೂಚಿಸಿರ್ತಕ್ಕಂಥದ್ದು. ಅರ್ಥ ಆಗಿದೆ ಅಲ್ವಾ? ಇವೆಲ್ಲವನ್ನ ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ಕೋಬೇಕು ಮತ್ತೆ ಅಳವಡಿಸಿಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ಸ್ತರಗಳನ್ನು ಅನ್ಸ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಆದ್ರೆ ಇವತ್ತು ಹಿಂಸೆ ಮಾಡ್ತಾ ಇದ್ದೀವಿ, ಸುಳ್ಳನ್ನು ಹೇಳ್ತಾ ಇದ್ದೀವಿ ಅಲ್ವಾ? ಕಳ್ತನ ಮಾಡ್ತಾ ಇದ್ದೀವಿ, ನಮ್ಮ ಇಂದ್ರಿಯಗಳ ನಿಗ್ರಹವೇ ಇಲ್ಲ ನಮಗೆ. ಮತ್ತೆ ಏನು ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಮಾಡ್ತಾ ಇದ್ದೀವಿ. ಅವನನ್ನ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಅಂತ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಉತ್ತಮ ಪ್ರಜೆಯಾಗಿ ಸಮಾಜದಲ್ಲಿ ಉತ್ತಮರು ಅನ್ಸ್ಕೊಳ್ಳಿ ಅಂತ ಇವತ್ತು ಈ ಒಂದು ಅವಧಿಯನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಓಕೆನಾ? ಕ್ಲೋಸ್ ಮಾಡೋಣ.